ವೆಲ್ಕಮ್ ಟು ಶಾಂತಲ ಕಿಚನ್. ಈ ದಿನ ರವೆ ಮತ್ತು ಬೇಯಿಸಿರುವಂಥ ಆಲೂಗೆಡ್ಡೆನ ಉಪಯೋಗಿಸ್ಕೊಂಡು ಒಂದು ಸ್ನ್ಯಾಕ್ಸ್ ಐಟಮ್ನ ಮಾಡೋಣ. ಆಲ್ರೆಡಿ ಮಕ್ಕಳು ರಜದಲ್ಲಿ ಇರೋದ್ರಿಂದ ಏನಾದರೂ ತಿಂಡಿನ ಕೇಳ್ತಾ ಇರ್ತಾರೆ. ಅದಕ್ಕೆ ಸಲುವಾಗಿ ಹೊರಗಡೆಯಿಂದ ತಂದ್ಕೊಡೋ ಬದಲು ಈ ರೀತಿ ಮಾಡೋಣ. ಈಸಿಯಾಗಿ ಸಿಂಪಲ್ಲಾಗಿ ಮಾಡುವಂಥದ್ದು ಸ್ನ್ಯಾಕ್ಸ್ ಐಟಮು. ಕಾಫಿ ಟೀ ಟೈಮ್ಗೂ ಎಲ್ಲರೂ ಕೂಡ ತಿನ್ಬಹುದು. ಮತ್ತು ಮಕ್ಕಳು ಏನಾದರೂ ಬೇಕು ಅಂದಾಗ ಒಂದು ಬೌಲ್ಗೆ ಒಂದು 4 ಪೀಸ್ ಹಾಕ್ಕೊಟ್ರು ಕೂಡ ಆರಾಮಿಸಿ ತಿಂತಾರೆ. ಇದಕ್ಕೆ ರವೆಯನ್ನು ಮತ್ತು ಬೇಯಿಸಿರುವಂಥ ಆಲೂಗೆಡ್ಡೆಯನ್ನು ಸ್ವಲ್ಪ ಮಸಾಲೆಗಳನ್ನು ಹಾಕಿ ಮಾಡುವಂಥದ್ದು. ಮೊದಲಿಗೆ ಒಲೆ ಆನ್ ಮಾಡಿ ಒಂದು ಬಾಣಲಿನ ಇಟ್ಟಿದ್ದೀನಿ. ಅದಕ್ಕೆ ಈಗ 1-2 ಸ್ಪೂನಷ್ಟು ಎಣ್ಣೆನ ಸೇರಿಸೋಣ. ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸೋಣ. ಸ್ವಲ್ಪ ಅದಕ್ಕೆ ಬಿಳಿ ಎಳ್ಳನ್ನು ಕೂಡ ಸೇರಿಸೋಣ. ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ಇಷ್ಟು ಕೂಡ ಒಂಚೂರು ಫ್ರೈ ಆಗಲಿ. ಬಾಣಲಿಗೆ ಎಣ್ಣೆ ಮತ್ತು ಬಿಳಿ ಎಳ್ಳು, ಜೀರಿಗೆ ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀವಿ. ಈಗ ಅದಕ್ಕೆ ನಾವು ರವೆ ತೊಗೊಂಡಿದ್ದೀವಲ್ಲ, ಅದರ ಅಳತೆ ಅಷ್ಟು ನೀರು ಹಾಕೋಣ. ರವೆ 1 ತೊಗೊಂಡಿದ್ರೆ ಅದಕ್ಕೆ 1.5 ನೀರು ಹಾಕೋಣ. ಈಗ ನೀರು ಹಾಕಿದ್ದೀವಿ. ನೀರು ಸ್ವಲ್ಪ ಬಿಸಿಯಾಗಲಿ, ಕುದೀಲಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ. ಈಗ ಅದು ನೀರು ಸ್ವಲ್ಪ ಬಿಸಿ ಆಗಬೇಕು. ನೋಡಿ, ನೀರು ಕುದೀತಾ ಇದೆ. ಈಗ ಅದಕ್ಕೆ ನಾವು ತೊಗೊಂಡಿದ್ವಲ್ಲ ರವೆನ ಆ್ಯಡ್ ಮಾಡೋಣ. ರವೆ ಇದು ಮೀಡಿಯಮ್ ಆದರೂ ಸರಿಯೇ, ಸಣ್ಣದಾದರೂ ಓಕೆ ನಡೆಯುತ್ತೆ. ಈಗ ಎಲ್ಲ ಹೊಂದ್ಕೊಳ್ಳೋ ರೀತಿ ಎಲ್ಲನೂ ಮಿಕ್ಸ್ ಮಾಡೋಣ. ನೋಡಿ, ಇಲ್ಲಿ ಈ ರೀತಿ ರವೆ ಗಟ್ಟಿ ಆಗ್ತಾಯಿದೆ. ಈಗ ಇದನ್ನು ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ. ಒಲೆ ಆಫ್ ಮಾಡೋಣ. ರವೆ ನೀರನ್ನ ಇಟ್ಕೊಂಡು ಈಗ ಗಟ್ಟಿ ಆಗ್ತಾಯಿದೆ. ಈಗ ಇದು ಸ್ವಲ್ಪ ಹಾರಕ್ಕೆ ಬಿಡೋಣ. ಒಂದು 5 ನಿಮಿಷ ಹಾರಲಿ. ಈಗ ಇಲ್ಲಿ ಆಲೂಗೆಡ್ಡೆನ ನಾವು ಬೇಯಿಸಿ ಇಟ್ಕೊಂಡಿದ್ದೀವಿ. ಈಗ ಇದರ ಸಿಪ್ಪೆನ ತೆಗೆಯೋಣ. ಈಗ ಬೇಯಿಸಿರೋಂಥ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡೋಣ. ನೋಡಿ, ಇದು ನಾವು ರವೆ ಅದಕ್ಕೆ ಈ ಬೇಯಿಸಿರೋಂಥ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಹಾಕೋಣ. ಇದು ಬೈಂಡಿಂಗ್ ಕೊಡುತ್ತೆ ಮತ್ತು ಟೇಸ್ಟು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು. ಈಗ ಇಷ್ಟನ್ನು ಕೂಡ ಮಿಕ್ಸ್ ಮಾಡೋಣ. ನೋಡಿ, ಹಿಟ್ಟು ಎಲ್ಲನೂ ಕೂಡ ಈಗ ಮಿಕ್ಸ್ ಮಾಡಾಗಿದೆ. ಈಗ ಇದನ್ನು ರೋಲ್ ಮಾಡೋಣ. ಈಗ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ರೋಲ್ ಮಾಡೋಣ. ಈ ರೀತಿ ರೋಲ್ ಮಾಡ್ಕೊಂಡಿದ್ದೀವಲ್ಲ, ಈಗ ಇದನ್ನು ಸಣ್ಣ ಪೀಸಾಗಿ ಕಟ್ ಮಾಡೋಣ. ಈ ರೀತಿ ಸಣ್ಣ ಪೀಸಾಗಿ ಕಟ್ ಮಾಡಿ ಇದನ್ನು ಈ ರೀತಿ ಶೇಪ್ ಕೊಡೋಣ. ಇನ್ನೇನು ಪ್ರೆಸ್ ಮಾಡೋದು ಬೇಡ, ಇದೇ ರೀತಿ ಇದ್ದರೂ ಸರಿ. ಈ ರೀತಿ ಎಲ್ಲ ಪೀಸ್ನು ಮಾಡ್ಕೊಳ್ಳೋಣ. ಎಣ್ಣೆ ಕಾದಾದಮೇಲೆ ಸ್ವಲ್ಪ ಅದನ್ನು ಫ್ಲೇಮ್ ಕಡಿಮೆ ಮಾಡಿ ನೋಡಿ, ಇದು ಬೇಯ್ತಾ ಇದೆ. ಬೆಂದು ಬಿಸ್ಕೆಟ್ ಕಲರ್ ಆಗಿದೆ. ಒಂದು ನಿಮಿಷ ಆದಮೇಲೆ ಇದನ್ನು ತೆಗೆಯೋಣ. ಬೆಂದಿದೆ. ಈಗ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ. ಇದು ಸ್ವಲ್ಪ ಆರಿದ ಮೇಲೆ ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಇದು ಮೊದಲನೇ ಸರಿ ಹಾಕಿರೋದ್ರಿಂದ ಸ್ವಲ್ಪ ಕಲರು ಜಾಸ್ತಿ ಕಂದು ಬಣ್ಣ ತಿರುಗಿದೆ.
ಈಗ ಬೆಂದು ಅದೇ ಸ್ವಲ್ಪ ಮೇಲ್ಗಡೆ ಇಳುತ್ತೆ. ಆಮೇಲೆ ಇನ್ನೊಂದು ಕಡೆ ತಿರುವಾಕೋಣ. ರವೆ ಮತ್ತು ಬೇಯಿಸಿದ ಆಲೂಗೆಡ್ಡೆಯಿಂದ ಮಾಡಿರುವಂಥ ಸ್ನ್ಯಾಕ್ಸ್ ರೆಡಿಯಾಗಿದೆ. ಇದನ್ನು ಮಕ್ಳಿಗಾದರೆ ಸಾಸ್ ಜೊತೆ ಕೊಡಿ, ಸಾಸ್ ಜೊತೆ ಅಥವಾ ಪುದೀನ ಸೊಪ್ಪಿನ ಚಟ್ನಿ ಜೊತೆ ತಿನ್ನಬಹುದು, ಅಥವಾ ಹಾಗೇನೂ ಕೂಡ ತಿನ್ನಬಹುದು. ಇದು ಒಳಗಡೆ ಮೇಲ್ಗಡೆ ಸಾಫ್ಟು, ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಟೇಸ್ಟು ಇದು ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಮಕ್ಕಳು ಆ ಕಡೆ ಈ ಕಡೆ ಓಡಾಡಿಕೊಂಡು ಒಂದೊಂದಾಗಿ ಎತ್ಕೊಂಡು ಆರಾಮ್ಸೆ ತಿಂತಾರೆ. ಹೊರಗಡೆಯಿಂದಲ್ಲಿ ಕುರ್ಕುರೆ ಹಾಳು ಓಡು ತೊಗೊಂಡು ಬಂದು ಕೊಡೋ ಬದಲು ಈ ರೀತಿ ಮನೆಯಲ್ಲೇ ಒಂದು ಕಾಲು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.